Praise the Lord. Hallelujah. 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 Praise the Lord. ಪ್ರಿಯರೇ, ಶಿಲುಬೆ ಆರಾಧನೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ದಿನದ ಈ ಆರಾಧನೆ ಪ್ರಭುವನ್ನು ನಾಮಸ್ಮರಣೆ ಮಾಡುವಂತಹ ಆರಾಧನೆ. ಪ್ರಭುವಿನ ನಾಮ ಎಷ್ಟು ಉನ್ನತವಾದದ್ದು, ಪ್ರಭುವಿನ ನಾಮ ಎಷ್ಟು ಶಕ್ತವಾದದ್ದು, ಪ್ರಭು ಯೇಸುವಿನ ನಾಮ ಅತಿಶಯವಾದ ನಾಮ. ಪ್ರಭು ಯೇಸುವಿನ ನಾಮ ನಮ್ಮ ಜೀವನದಲ್ಲಿ ನಮ್ಮನ್ನು ಆಶೀರ್ವದಿಸುವ ನಾಮ. ಪ್ರಭು ಯೇಸುವಿನ ನಾಮ ನಮ್ಮ ಜೀವನದಲ್ಲಿ ಒಂದು ಬೆಸುಗೆಯನ್ನು ತರುವಂತಹ ನಾಮ. ಇಂತಹ ಒಂದು ಯೇಸುವನ್ನ, ನಮ್ಮ ರಕ್ಷಕರಾಗಿರುವ ಪ್ರಭು ಯೇಸುವನ್ನ, ಪರಂಧಾಮದಲ್ಲಿರುವ ಪ್ರಭು ಯೇಸುವನ್ನ, ನಮ್ಮ ಪಾಪ ಪರಿಹಾರಕವಾಗಿರುವ ಪ್ರಭು ಯೇಸುವನ್ನ, ಲೋಕೋದ್ಧಾರಕರಾಗಿರುವ ಪ್ರಭು ಯೇಸುವನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸುವ ಗಳಿಗೆ. ಹೌದು ಪ್ರಿಯರೇ, ಆರಾಧಿಸುವ ಗಳಿಗೆ. ಇಂದು ನಾವು ಜೀವಿಸಿದ್ದೇವೆ, ನಾಳೆ ನಾವು ಜೀವಿಸುತ್ತೇವೆ ಏನು ನಮಗೆ ಗೊತ್ತಿಲ್ಲ. ಈ ದಿನ ನಾವು ಜೀವಿಸುತ್ತಾ ಇದ್ದೇವೆ, ನಾಳೆ ನಾವು ಜೀವಿಸುತ್ತೇವೆ ಎಂದು ನಮಗೆ ಗೊತ್ತಿಲ್ಲ ಪ್ರಿಯರೇ. ಆದ್ದರಿಂದ ಈ ಆರಾಧನೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸೋಣ, ನಮ್ಮ ಮನಸ್ಸನ್ನು ಸಮರ್ಪಿಸೋಣ, ನಮ್ಮ ಹೃದಯವನ್ನು ಸಮರ್ಪಿಸೋಣ, ನಮ್ಮ ಚಿಂತನೆಗಳನ್ನು ಸಮರ್ಪಿಸೋಣ, ನಮ್ಮ ಭಾವನೆಗಳನ್ನು ಸಮರ್ಪಿಸೋಣ, ನಮ್ಮಲ್ಲಿರುವ ಕೊರತೆಗಳನ್ನು ಸಮರ್ಪಿಸೋಣ, ನಾವು ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸೋಣ, ನಮ್ಮ ಹೃದಯದ ವೇದನೆಗಳನ್ನು ಸಮರ್ಪಿಸೋಣ, ನಮ್ಮ ದುಃಖ ಭಾರಗಳನ್ನು ಸಮರ್ಪಿಸೋಣ. ಪ್ರಿಯರೇ, ಪ್ರಭು ಯೇಸುವಿಗೆ ಸಮರ್ಪಿಸೋಣ. ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಪ್ರಭು ಯೇಸುವನ್ನ ಸ್ಮರಿಸುತ್ತಾ, ಯೇಸುವೇ, ಯೇಸುವೇ, ನನ್ನ ದೇವರೇ, ನನ್ನ ರಾಜರೇ, ನನ್ನ ರಕ್ಷಕರೇ ಎಂಬುದಾಗಿ ಕರೆಯುತ್ತಾ ಯೇಸುವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳೋಣ. ಪ್ರಭು ಯೇಸುವಿನ ನಾಮದಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ಆ ಪ್ರಭು ಯೇಸುವಿನ ಗುಣಗಾನ ಮಾಡೋಣ. ಆ ಪ್ರಭು ಯೇಸುವನ್ನು ನಾವು ಮಹಿಮೆ ಪಡಿಸುವ. ಯೇಸುವೇ, ನನ್ನ ಜೀವನಕ್ಕೆ ಬನ್ನಿ ಸ್ವಾಮಿ, ನನ್ನ ಬಾಳಿನ ಬೆಳಕಾಗಿ ನೀವು ಬನ್ನಿ ಸ್ವಾಮಿ. ಸ್ವಾಮಿ, ನನ್ನ ಆತ್ಮದಲ್ಲಿ, ಹೃದಯದಲ್ಲಿ ನೀವು ವಾಸ ಮಾಡಲು ಬನ್ನಿ ಸ್ವಾಮಿ ಎಂಬುದಾಗಿ ಕರೆಯೋಣವೇ. ನನ್ನ ನೋವನ್ನು ನಾನಿನಗೆ ನೀಡುವೆ ಯೇಸುವೇ, ನನ್ನ ನೋವನ್ನು ನಾನಿನಗೆ ನೀಡುವೆ ಯೇಸುವೇ. ಸರಿ, ನನ್ನ ನೋವನ್ನು ನಾನಿನಗೆ ನೀಡುವೆ ಯೇಸುವೇ, ನನ್ನ ನೋವನ್ನು ನಾನಿನಗೆ ನೀಡುವೆ ಯೇಸುವೇ. ನನ್ನ ವೇದನೆಯನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ವೇದನೆಯನ್ನು ನಿನಗೆ ನೀಡುವೆ ಯೇಸುವೇ. ಸರಿ, ನನ್ನ ವೇದನೆಯನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ವೇದನೆಯನ್ನು ನಿನಗೆ ನೀಡುವೆ ಯೇಸುವೇ. ನನ್ನ ಕಣ್ಣೀರನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಕಣ್ಣೀರನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಕಣ್ಣೀರನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಕಣ್ಣೀರನ್ನು ನಿನಗೆ ನೀಡುವೆ ಯೇಸುವೇ. ನನ್ನ ಜೀವನವನ್ನೇ ನಿನಗೆ ನೀಡುವೆ ಯೇಸುವೇ, ನನ್ನ ಜೀವನವನ್ನೇ ನಿನಗೆ ನೀಡುವೆ ಯೇಸುವೇ, ನನ್ನ ಜೀವನವನ್ನೇ ನಿನಗೆ ನೀಡುವೆ ಯೇಸುವೇ, ನನ್ನ ಜೀವನವನ್ನೇ ನಿನಗೆ ನೀಡುವೆ ಯೇಸುವೇ. ನನ್ನ ನೋವನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ನೋವನ್ನು ನಿನಗೆ ನೀಡುವೆ
ನನ್ನ ವೇದನೆಯನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ವೇದನೆಯನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಕಣ್ಣೀರನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಕಣ್ಣೀರನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಜೀವನವನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಜೀವನವನ್ನು ನಿನಗೆ ನೀಡುವೆ ಯೇಸುವೇ. ಹೌದು ಸ್ವಾಮಿ, ಸ್ವಾಮಿ ನನ್ನ ನೋವನ್ನ ನಿನಗೆ ನೀಡುತ್ತೇನೆ ಸ್ವಾಮಿ, ನನ್ನ ವೇದನೆಯನ್ನ ನಿನಗೆ ನೀಡುತ್ತೇನೆ ಸ್ವಾಮಿ, ನನ್ನ ಕಣ್ಣೀರನ್ನು ನಿನಗೆ ನೀಡುತ್ತೇನೆ ಸ್ವಾಮಿ, ನನ್ನ ಜೀವನವನ್ನು ನಿನಗೆ ನೀಡುತ್ತೇನೆ ಸ್ವಾಮಿ. Oh my Jesus, have mercy on my family. Oh my Jesus, have mercy on my prayer. ಯೇಸುವೇ, ನನ್ನ ಜೀವನದ ಮೇಲೆ ಕರುಣೆ ತೋರಿರಿ ಯೇಸುವೇ, ಯೇಸುವೇ ನನ್ನ ಬದುಕಿನ ಮೇಲೆ ಕರುಣೆ ತೋರಿರಿ ಯೇಸುವೇ. ಈ ರೀತಿ ಆರಾಧನೆಯಲ್ಲಿ ನಿನ್ನನ್ನು ನಾನು ನೋಡುತ್ತಾ ಇದ್ದೇನೆ ಸ್ವಾಮಿ. Oh my Lord, give me strength to stay. ಸ್ವಾಮಿ, ನನಗೆ ಶಕ್ತಿಯನ್ನು ಕೊಡಿರಿ ಸ್ವಾಮಿ. Give me strength in my life, my Lord Jesus. ಹೌದು ಸ್ವಾಮಿ, ನನ್ನ ಜೀವನದಲ್ಲಿ ನನಗೆ ಶಕ್ತಿಯನ್ನು ಕೊಡಿರಿ ಸ್ವಾಮಿ, ಬದುಕುವಂತ ಮಾರ್ಗವನ್ನು ತೋರಿರಿ ಸ್ವಾಮಿ. ಯೇಸುವೇ, ಓ ಯೇಸುವೇ, ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. Oh Lord Jesus, I surrender my all family and friends and relatives and enemies. Bless them, Lord. Touch them, Lord. ಹೌದು ಸ್ವಾಮಿ, ನನ್ನೆಲ್ಲ ಶತ್ರುಗಳಾಗಿ ನನ್ನನ್ನು ಎಣಿಸುವವರನ್ನ ನಿಮಗೆ ಒಪ್ಪಿಸುತ್ತೇನೆ ಸ್ವಾಮಿ. ಅವರನ್ನು ಮುಟ್ಟಿರಿ ಸ್ವಾಮಿ, ಯೇಸುವೇ ಅವರನ್ನು ಮುಟ್ಟಿರಿ ಸ್ವಾಮಿ. Touch them, my Lord Jesus. ನನ್ನ ಬಲಹೀನತೆ ನಿನಗೆ ನೀಡುವೆ ಯೇಸುವೇ, ನನ್ನ ಬಲಹೀನತೆ ನಿನಗೆ ನೀಡುವೆ ಯೇಸುವೇ. ಸರಿ ಅಲ್ವಾ? ನನ್ನ ಬಲಹೀನತೆ ನಿನಗೆ ನೀಡುವೆ ಯೇಸುವೇ, ನನ್ನ ಬಲಹೀನತೆ ನಿನಗೆ ನೀಡುವೆ ಯೇಸುವೇ, ನನ್ನ ರೋಗವನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ರೋಗವನ್ನು ನಿನಗೆ ನೀಡುವೆ ಯೇಸುವೇ. ಸರಿ, ನನ್ನ ರೋಗವನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ರೋಗವನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಗಾಯಗಳನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಗಾಯಗಳನ್ನು ನಿನಗೆ ನೀಡುವೆ ಯೇಸುವೇ. ಸರಿ, ನನ್ನ ಗಾಯಗಳನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಗಾಯಗಳನ್ನು ನಿನಗೆ ನೀಡುವೆ ಯೇಸುವೇ, ನನ್ನ ಏಕಾಂಗಿತನವ 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 ನಿನಗೆ ನೀಡುವೆ ಯೇಸುವೇ, ನನ್ನ ನೋವನ್ನು ನಾ ನಿನಗೆ ನೀಡುವೆ ಯೇಸುವೇ, ನನ್ನ ನೋವನ್ನು ನಾ
ನಿನಗೆ ನೀಡುವೆ ಯೇಸುವೇ, ಓ ಯೇಸುವೇ. ಹೌದು ಸ್ವಾಮಿ, ಸ್ವಾಮಿ ನಿಮ್ಮ ನಾಮ ಮಹತ್ವದ ಪ್ರಯುಕ್ತ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಸ್ವಾಮಿ ನಿಮ್ಮ ನಾಮದ ನಿಮಿತ್ತವಾಗಿ ನೀವು ನಮ್ಮನ್ನು ರಕ್ಷಿಸಿದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಜೀವನದಲ್ಲಿ ನೀವು ನಮ್ಮನ್ನು ಮುನ್ನಡೆಸುವರಾಗಿದ್ದೀರಿ ಸ್ವಾಮಿ. ಸ್ವಾಮಿ ನಮ್ಮ ಬಾಳಿನ ಹೋರಾಟಗಳಲ್ಲಿ ಸ್ವಾಮಿ ನಮ್ಮೊಡನೆ ಇದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮ ಪರಮ ಕಾರುಣ್ಯದ ನಿಮಿತ್ತವಾಗಿ ನಿಮ್ಮ ನಾಮದ ಮಹತ್ವದ ಪ್ರಯುಕ್ತ ನೀವು ನಮ್ಮನ್ನು ಪ್ರತಿದಿನದಲ್ಲಿ ಸಂರಕ್ಷಿಸುತ್ತಾ ಇದ್ದೀರಿ ಸ್ವಾಮಿ. ಸ್ವಾಮಿ ನಮ್ಮ ಜೀವನದ ಪ್ರತಿಯೊಂದು ಬಾಧೆ ಭಾವನೆಗಳನ್ನ ನೀವು ಕಂಡರಿತುಕೊಂಡಿದ್ದೀರಿ ಸ್ವಾಮಿ. ಹೌದು ಸ್ವಾಮಿ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ. ಸದಾ ನಿಮ್ಮನ್ನು ಪ್ರೀತಿಸುತ್ತೇವೆ ಸ್ವಾಮಿ. ಸ್ವಾಮಿ ನಾವು ಯಾರ ಬಳಿ ಹೋಗಿ ಹೇಳಿಕೊಳ್ಳುವುದು ಸ್ವಾಮಿ ನಮ್ಮ ನೋವನ್ನ, ನಮ್ಮ ವೇದನೆಗಳನ್ನ, ನಮ್ಮ ದುಃಖಗಳನ್ನ, ನಮ್ಮ ಕಣ್ಣೀರನ್ನ, ನಮ್ಮ ಜೀವನದ ಸಮಸ್ಯೆಗಳನ್ನ ಸ್ವಾಮಿ ಎಲ್ಲವೂ ನಿಮ್ಮಿಂದಲೇ ಸ್ವಾಮಿ. Oh Lord Jesus, I surrender everything on my Jesus. Those who ask me for prayer, those may ask me for prayer, bless them Lord. ಸ್ವಾಮಿ ಎಷ್ಟೋ ಜನ ಇಂದು ಪ್ರಾರ್ಥನಾ ಸಹಾಯ ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ ಸ್ವಾಮಿ. ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಅವರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ಸ್ವಾಮಿ. ಸ್ವಾಮಿ ರಾತ್ರಿ ನಿಮ್ಮ ಮುಂದೆ ನಾನಿದ್ದೇನೆ, ನನ್ನನ್ನೇ ಸಮರ್ಪಿಸುತ್ತಾ ಇದ್ದೇನೆ ಸ್ವಾಮಿ. ನನ್ನೊಡನೆ ಪ್ರತಿಯೊಬ್ಬ ಮಕ್ಕಳನ್ನು ನಾನು ಸಮರ್ಪಿಸುತ್ತೇನೆ. ಆಂತರಿಕ ಗಾಯವುಳ್ಳ ಮಕ್ಕಳನ್ನು ಸಮರ್ಪಿಸುತ್ತಾ ಇದ್ದೇನೆ ಸ್ವಾಮಿ. ಮನಸ್ಸಿನಲ್ಲಿ ಹಲವಾರು ವಿಧದ ವೇದನೆಗಳನ್ನು ತುಂಬಿಕೊಂಡು ಯಾರ ಬಳಿಯೂ ತನ್ನ ವೇದನೆಗಳನ್ನು ಹೇಳಿಕೊಳ್ಳಲಾಗದೆ, ಕಣ್ಣೀರನ್ನು ಹೇಳಿಕೊಳ್ಳಲಾಗದೆ, ದುಃಖವನ್ನು ಹಂಚಿಕೊಳ್ಳಲಾಗದೆ ಏಕಾಂಗಿತನದ ಬದುಕಿನಲ್ಲಿ ಸ್ವಾಮಿ, ಏಕಾಂಗಿತನದ ಬದುಕಿನಲ್ಲಿ ಕುಡುಕರಾಗಿ, ಡಿಪ್ರೆಸ್ ಆಗಿ, ಮನೋವ್ಯಾಧಿಯಿಂದ ಊಟ ಮಾಡದೆ, ನಿದ್ರೆ ಮಾಡದೆ ಸ್ವಾಮಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನೆಲ್ಲರೂ ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಈ ಆರಾಧನೆಯಲ್ಲಿ ಸ್ವಾಮಿ ಸಮರ್ಪಿಸಿಕೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಯೇಸುವೇ, 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 ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ ಎಂದು ನೀವು ಹೇಳಿದ್ದೀರಲ್ಲ. ನನ್ನಲ್ಲಿಗೆ ಬರುವವರನ್ನ ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದ್ದೀರಲ್ಲ. ಯೇಸುವೇ, ಯೇಸುವೇ, ಕರುಣಿಸಿರಿ ಸ್ವಾಮಿ. ಸಿರಾಕನ ಗ್ರಂಥ 51ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುತ್ತೀರಿ, ವಿನಾಶದಿಂದ ನನ್ನನ್ನು ರಕ್ಷಿಸಿದ್ದೀರಿ, ಕಷ್ಟ ಕಾಲದಲ್ಲಿ ನನ್ನನ್ನು ಕಾಪಾಡಿದಿರಿ ಎಂದೇ ಕೃತಜ್ಞತಾಸ್ತುತಿ ಸಲ್ಲಿಸುವೆ, ನಿಮ್ಮ ನಾಮವನ್ನು ಕೊಂಡಾಡುವೆ ಎಂಬುದಾಗಿ ಕೀರ್ತನೆಗಾರನ ನುಡಿಯಂತೆ ನಾನು ಸಹ ನನ್ನ ಜೀವನದಲ್ಲಿ ನಿಮ್ಮನ್ನು ಸ್ವಾಮಿ, ನನ್ನ ಕಷ್ಟ ಕಾಲದಲ್ಲಿ, ನನ್ನ ವಿನಾಶನ ಕಾಲದಲ್ಲಿ ನೀವು ಅನುಗ್ರಹಿಸಿದ ಅನುಗ್ರಹವನ್ನು ಸ್ಮರಿಸಿ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಮಾಡಿರಿ ಸ್ವಾಮಿ. ನನ್ನ ಮನೋವ್ಯಾಧಿಯ ನಿನಗೆ ಅರ್ಪಿಸುವೆ, ನನ್ನ ಮನೋವ್ಯಾಧಿಯ ನಿನಗೆ ಅರ್ಪಿಸುವೆ. ಸರಿ, ನನ್ನ ಮನೋವ್ಯಾಧಿಯ ನಿನಗೆ ಅರ್ಪಿಸುವೆ, ನನ್ನ ಮನೋವ್ಯಾಧಿಯ ನಿನಗೆ ಅರ್ಪಿಸುವೆ. ನನ್ನ ಆಂತರಿಕ ಗಾಯವನು, ನನ್ನ ಆಂತರಿಕ ಗಾಯವನು, ನನ್ನ ಆಂತರಿಕ ಗಾಯವನು, ನನ್ನ ಆಂತರಿಕ ಗಾಯವನು ನಾನಿನಗೆ ಸಮರ್ಪಿಪೆ, ನಾನಿನಗೆ ಸಮರ್ಪಿಪೆ.
ನನ್ನ ನೋವನ್ನು ನಾ ನಿನಗೆ ಅರ್ಪಿಸುವೆ, ನನ್ನ ನೋವನ್ನು ನಾ ನಿನಗೆ ಅರ್ಪಿಸುವೆ, ನನ್ನ ವೇದನೆಯನ್ನು ನಿನಗೆ ಅರ್ಪಿಸುವೆ, ನನ್ನ ವೇದನೆಯನ್ನು ನಿನಗೆ ಅರ್ಪಿಸುವೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಸುವೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಸುವೆ, ನನ್ನ ಜೀವನವನ್ನು ನಿನಗೆ ಅರ್ಪಿಸುವೆ, ನನ್ನ ಜೀವನವನ್ನು ನಿನಗೆ ಅರ್ಪಿಸುವೆ. ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ, ಓ ಯೇಸುವೇ. ಸಮರ್ಪಿಸುತ್ತೇವೆ. ನಮ್ಮ ಈ ಜೀವನಾವಧಿಯಲ್ಲಿ ನಮ್ಮ ಮುಂದೆ ಇರುವಂತಹ ಎಲ್ಲ ಭಾರಗಳನ್ನು ಸಮರ್ಪಿಸುವಂತಾಗಲಿ. ನಮ್ಮ ಕುಟುಂಬದ ಪ್ರತಿನಿಧಿಗಳೆಲ್ಲರನ್ನು ಸಮರ್ಪಿಸುವಂತಹ ಗಳಿಗೆ ಇದು ಯೇಸುವಿಗೆ ಸಮರ್ಪಿಸುವ, ಯೇಸುವಿಗೆ ನಾವು ಸಮರ್ಪಿಸುವ. ಯೇಸುವೇ, ನನ್ನ ಮಗನನ್ನ ನಿಮಗೆ ಸಮರ್ಪಿಸುತ್ತೇನೆ. ಯೇಸುವೇ, ನನ್ನ ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ. ಯೇಸುವೇ, ನನ್ನ ತಂದೆ ತಾಯಿಯನ್ನ ನಿಮಗೆ ಸಮರ್ಪಿಸುತ್ತೇನೆ. ಯೇಸುವೇ, ನನ್ನ ಒಡ ಹುಟ್ಟಿದವರನ್ನ ನಿನಗೆ ಸಮರ್ಪಿಸುತ್ತೇನೆ. ಯೇಸುವೇ, ನನ್ನ ಪತಿಯನ್ನ ನಿನಗೆ ಸಮರ್ಪಿಸುತ್ತೇನೆ. ಯೇಸುವೇ, ನನ್ನ ಪತ್ನಿಯನ್ನ ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಎತ್ತವರನ್ನ ನಿಮಗೆ ಸಮರ್ಪಿಸುತ್ತೇನೆ. ಸಮರ್ಪಿಸೋಣ, ಸಮರ್ಪಿಸೋಣ. ನನ್ನ ಮಕ್ಕಳನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಮಕ್ಕಳನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಮಕ್ಕಳನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಮಕ್ಕಳನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಎತ್ತವರನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಎತ್ತವರನ್ನು ಸಮರ್ಪಿಸುವೆ ಯೇಸುವೇ, ಒಡ ಹುಟ್ಟಿದವರನ್ನು ಸಮರ್ಪಿಸುವೆ ಯೇಸುವೇ, ಒಡ ಹುಟ್ಟಿದವರನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಪತ್ನಿಯನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಪತ್ನಿಯನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಪತಿಯನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಪತಿಯನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಎತ್ತವರನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಎತ್ತವರನ್ನು ಸಮರ್ಪಿಸುವೆ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ,
ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ನೋವನ್ನು ನಾ ಸಮರ್ಪಿಸುವೆ ಯೇಸುವೇ, ನನ್ನ ವೇದನೆಯನ್ನು ನಿನಗೆ ನಾರ್ಪಿತೆ ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ. ನನ್ನ ಶಿಲುಬೆಯನ್ನು ಹೊತ್ತು ಸಾಗುವ ಶಕ್ತಿ ನೀಡಿರಿ ಯೇಸುವೇ, ನನ್ನ ಶಿಲುಬೆಯನ್ನು ಹೊತ್ತು ಸಾಗುವ ಶಕ್ತಿ ನೀಡಿರಿ ಯೇಸುವೇ, ನನ್ನ ಹೊರೆಯನ್ನು ಹೊತ್ತು ಸಾಗುವ ಶಕ್ತಿ ನೀಡಿರಿ ಯೇಸುವೇ, ನನ್ನ ಹೊರೆಗಳನ್ನು ಹೊತ್ತು ಸಾಗುವ ಶಕ್ತಿ ನೀಡಿರಿ ಯೇಸುವೇ, ಓ ಯೇಸುವೇ, ನನ್ನ ಯೇಸುವೇ, ಓ ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ. ನಮ್ಮೆಲ್ಲ ಹೊರೆಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸುವಂತಹ ಗಳಿಗೆ, ಯೇಸುವೇ ಎಂದು ನಾವು ಕೂಗಿ ಕರೆಯುವಾಗ 3 ಮೊಳೆಗಳಲ್ಲಿ ನೇತಾಡುವ ಪ್ರಭು ಯೇಸು ನಮಗಾಗಿ ಇಳಿದು ಬರುವ ಸಮಯ. ಎಂತಹ ಪರಿಸ್ಥಿತಿಯಲ್ಲೂ ನಮ್ಮನ್ನು ಬಿಟ್ಟಗಲದಂತೆ ನಮ್ಮನ್ನು ಬಲಪಡಿಸುವಂತಹ ಪ್ರಭು ಯೇಸು. ಯೇಸುವೇ, ಕರುಣಿಸಿರಿ ರಾಜ, ಯೇಸುವೇ, ದಯೆ ತೋರಿರಿ ರಾಜ. ಸ್ವಾಮಿ, ಈ ಒಂದು ಆಶೀರ್ವಾದದ ಸಮಯವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಈ ಆಶೀರ್ವಾದದ ಸಮಯದಲ್ಲಿ ಸ್ವಾಮಿ, ನಿಮ್ಮನ್ನು ಸ್ಮರಿಸಲು ನೀವು ನನಗೆ ಸದಾವಕಾಶವನ್ನು ಕೊಟ್ಟಿದ್ದೀರಿ. ಯೋಗ್ಯತೆ ಅಯೋಗ್ಯತೆಯನ್ನು ಲೆಕ್ಕಿಸದೆ ಪ್ರೀತಿಸುವ ಯೇಸುವೇ, ನಿಮಗೆ ಸ್ತೋತ್ರ. ಹಳೆಯದನ್ನು ಕ್ಷಮಿಸಿ ಮರೆತು ಹೊಸ ಜೀವನವನ್ನು ನೀಡುವ ಯೇಸುವೇ, ನಿಮಗೆ ಸ್ತೋತ್ರ. ಪಾಪಗಳಿಂದ ನಾವು ಪಾಪಿಗಳಾದರೂ ನಮ್ಮನ್ನು ನಿಮ್ಮಲ್ಲಿ ನೂತನ ಮನುಷ್ಯರನ್ನಾಗಿ ಮಾಡುವ ಯೇಸುವೇ, ನಿಮಗೆ ಸ್ತೋತ್ರ. ನಮ್ಮ ರಕ್ಷಕರು, ಪೋಷಕರು, ಪಾಲಕರಾಗಿರುವ ಯೇಸುವೇ, ನಿಮಗೆ ಸ್ತೋತ್ರ. ನಮ್ಮ ಕಣ್ಣೀರೆಲ್ಲವನ್ನು ಒರೆಸಿ ಸಂತೈಸುವ ಯೇಸುವೇ, ನಿಮಗೆ ಸ್ತೋತ್ರ. ನಮ್ಮೆಲ್ಲಾ ವಿಧವಾದ ಲೋಕದ ಆಶಾಪಾಶಗಳಿಂದ ಮೋಹಗಳಿಂದ ನಮ್ಮನ್ನು ಬಿಡಿಸುವ ಯೇಸುವೇ, ನಿಮಗೆ ಸ್ತೋತ್ರ. ಕರುಣಿಸಿರಿ ಸ್ವಾಮಿ, ಕರುಣಿಸಿರಿ ಸ್ವಾಮಿ. ಮೀಕಾ ಪ್ರವಾದ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವರು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವರು ಎಂಬುದಾಗಿ. ನನ್ನ ಸಹೋದರ ಸಹೋದರಿ, ದೇವರು ನಿನ್ನ ಕಡೆಗೆ ಕಿವಿಗೊಡುವಂತಹ ಸಮಯ. ನಮ್ಮ ದೇವರು ನಮ್ಮ ಕಡೆಗೆ ಕಿವಿಗೊಡುವಂತಹ ಸಮಯ.
ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಕಿವಿಗೆ, ನಿಮ್ಮ ಸ್ವರಕ್ಕೆ ಕಿವಿ ಕೊಡುವ ಸಮಯ. ಈ ದಿನದಲ್ಲಿ ನಿಮ್ಮ ನೋವಿರಬಹುದು, ವೇದನೆ ಇರಬಹುದು, ದುಃಖವಿರಬಹುದು, ನಿಮ್ಮ ಮಕ್ಕಳಿಂದ ಗಾಯವಾಗಿರಬಹುದು, ನಿಮ್ಮ ಹೆಂಡತಿಯಿಂದ, ಗಂಡತಿನಿಂದ, ಕುಟುಂಬದಿಂದ, ಮಿತ್ರರಿಂದ ನಿಮಗೆ ಗಾಯವಾಗಿರಬಹುದು. ಎಲ್ಲವನ್ನ ಯೇಸುವಿಗೆ ಸಮರ್ಪಿಸೋಣ. ಈ ಲೋಕದ ಅಂಧಕಾರದಿಂದ ನಮ್ಮನ್ನು ಬಿಡಿಸುವಂತೆ, ಪವಿತ್ರಾತ್ಮರ ಅಗ್ನಿಯಿಂದ ನಾವು ಶುದ್ಧವಾಗುವಂತೆ, ನಮಗೆ ರಕ್ಷಣೆಯನ್ನು ಸಿಗುವಂತೆ ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸಬೇಡಿ. ಮೌನವಾಗಿ ನಿಮ್ಮ ಹೃದಯವನ್ನು ಯೇಸುವಿನ ಮುಂದೆ ತೆರೆದಿಡಿ. ಸ್ವರ್ಗರಾಜ್ಯದಿಂದ ನಮ್ಮನ್ನು ಬಾಗಿ ನೋಡುತ್ತಿರುವ, ನಮ್ಮ ಸ್ವರವನ್ನು ಕೇಳುತ್ತಿರುವ ಆ ಯೇಸುವಿನ ಮುಂದೆ ನಮ್ಮ ಸ್ವರಗಳನ್ನು ತೆರೆದಿಡೋಣ. ಪ್ರಾರ್ಥಿಸಿಬಿಡಿ, ಪ್ರಾರ್ಥಿಸಿ. ಪ್ರಾರ್ಥಿಸಿಬಿಡಿ. ಮನದಾಳದಿಂದ ಪ್ರಾರ್ಥಿಸಿ. ಯೇಸುವಿನ ಕರೀರಿ. ಮನದಾಳದಿಂದ ನಾ ಕರೆವೆ ಬಾ, ಅನಾಥಳಾಗಿ ಏಕಾಂಗಿಯಾಗಿ ನಿನ್ನ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾರ್ಥಿಸುವ ನನ್ನ ಪ್ರಾರ್ಥನೆಯ ಆಲಿಸಿರಿ ಯೇಸುವೇ. ಅಬ್ರಹಾಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ, ವಂದನೆ ವಂದನೆ ಸದಾ ನಿಮಗೆ, ವಂದನೆ ವಂದನೆ ಸದಾ ನಿಮಗೆ. ಓ ಸರ್ವೇಶ್ವರ
सर्वेश्वरा हे सर्वेश्वरा हे सर्वेश्वरा ಪ್ರಭುವಿನಲ್ಲಿ ನಮ್ಮನ್ನು ಸಮರ್ಪಿಸು. ಒಂದು ಕ್ಷಣ ನಾವು ಸ್ತುತಿಸುವ. ಪ್ರಭುವನ್ನ ಮಹಿಮೆ ಪಡಿಸು. ಪ್ರಭುವಿನಲ್ಲಿ ನಾವೊಂದಾಗುವ. ಪ್ರಭುವಿನಲ್ಲಿ ನಾವೊಂದಾಗುವ. ಪ್ರಭುವಿನೊಂದಿಗೆ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ ಎಂದು ಹಾಡುವೆ. 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 ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ ಎಂದು ಹಾಡುವೆ. ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ ಎಂದು ಹಾಡುವೆ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ ಎಂದು ಹಾಡುವೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ ಎಂದು ಹಾಡುವೆ. ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ ಎಂದು ಹಾಡುವೆ. ಯೇಸುವೇ ನಮನ, ಯೇಸುವೇ ನಮನ, ಯೇಸುವೇ ನಮನ ಎಂದು ಹಾಡುವೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಯೇಸುವೇ ಸ್ತೋತ್ರ, ಯೇಸುವೇ ನಮನ ಎಂದು ಹಾಡುವ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ವಿಶ್ವಾಸದಿಂದ ನಾವು ಹಾಡುವ. ನಾವು ಹಾಡುವಾಗ ದೇವರ ಅನಂತ ಕೃಪೆ, ದೇವರ ಪ್ರಸನ್ನತೆ ಈ ರಾತ್ರಿ ನಮ್ಮ ಮನೆಯ ಮೇಲೆ, ನಮ್ಮ ಕುಟುಂಬದ ಮೇಲೆ ಇಳಿದು ಬರುವಂತಹ ಸಮಯ. ನಮ್ಮ ಮಕ್ಕಳ ಮೇಲೆ, ಎತ್ತವರ ಮೇಲೆ ಇಳಿದು ಬರುವಂತಹ ಸಮಯ. ನನ್ನ ಪತ್ನಿಯ ಮೇಲೆ, ಪತಿಯ ಮೇಲೆ ಇಳಿದು ಬರುವ ಸಮಯ. ನನ್ನ ಒಡ ಹುಟ್ಟಿದವರ ಮೇಲೆ, ನನ್ನ ಬಂಧು ಮಿತ್ರಾದಿಗಳ ಮೇಲೆ ಇಳಿದು ಬರುವ ಸಮಯ. ಆಡೋಣವೇ ಆ ಪ್ರವೇಶ ನಾಡೋಣವೇ. Argan Jesus, Argan Jesus, Argan tu kasumya Jesus, Argan Jesus, Argan Jesus, Argan tu kasumya Jesus,
Ogla Jesus, Ogla Jesus, Ogla tu kasumia Jesus. Ogla Jesus, Ogla Jesus, Ogla tu kasumia Jesus. Aradan tu kasumia Jesus, Aradan tu kasumia Jesus. Pranam tu kasumia Jesus. Pranam tuka sumya Jesus. Hallelujah tuka Jesus. Hallelujah tuka Jesus. Hallelujah tuka Jesus. Hallelujah tuka Jesus. Praise the Lord. Hallelujah. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ. ಈ ರಾತ್ರಿ ನಿಮ್ಮ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ ಸ್ವಾಮಿ. ತನ್ನ ಮನೆಗಳನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ನಮ್ಮೆಲ್ಲ ಭಾರಗಳನ್ನು ನಿಮಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಸ್ವಾಮಿ, ಹೇಗೆ ಪ್ರಾರ್ಥಿಸಬೇಕೆಂದು ಅರಿವಿಲ್ಲದೆ ನಮಗೆ ತೋಚಿದಂತೆಯೇ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಸುರಿಸಿರಿ ಸ್ವಾಮಿ, ನಿಮ್ಮ ಕೃಪಾವರಗಳನ್ನು ನಮ್ಮ ಮೇಲೆ ಸುರಿಸಿರಿ ಸ್ವಾಮಿ. ನಿಮ್ಮ ಪ್ರಸನ್ನತೆಯನ್ನು ನಮ್ಮ ಮೇಲೆ ಸುರಿಸಿರಿ ಸ್ವಾಮಿ. ಸ್ವಾಮಿ, ನಮ್ಮ ಜೀವನದ ನಮ್ಮ ಬದುಕಿನ ಎಲ್ಲ ಹೋರಾಟಗಳಿಂದ ನಮಗೆ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ. ಯೇಸುವೇ ಕರುಣಿಸಿರಿ ರಾಜ. ಯೇಸುವೇ ದಯ ತೋರಿ ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. Hallelujah, hallelujah, amen. 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 Yeshuve stotra, stotra. Yeshuve stotra, stotra. Yeshuve vandane, vandane. Yeshuve vandane, vandane. Hallelujah, 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 hallelujah. Hallelujah, 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 hallelujah.
ನನ್ನ ನೋವನ್ನು ನಿನಗೆ ನಾರ್ಪಿಪೆ, ನನ್ನ ವೇದನೆಗಳ ನಿನಗೆ ನಾರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಹೌದು ಪ್ರಿಯರೇ, ನಮ್ಮ ನೋವನ್ನ ಪ್ರಭುವಿಗೆ ಸಮರ್ಪಿಸಿದಂತಹ ಕಡೆಗೆ ಪ್ರಿಯರೇ, ರಾತ್ರಿ ಶಿಲುಬೆ ಆರಾಧನೆ ಒಂದಾಗಿದ್ದೇವೆ. ಸಮರ್ಪಿಸಿಕೊಳ್ಳೋಣ. ಎಷ್ಟೋ ಜನ ಈ ದಿನ ರಾತ್ರಿ ಮಲಗಲು ಹೋಗುತ್ತೇವೆ, ನಾಳೆ ಹೇಳುತ್ತೇವೆ ನಮಗೆ ಗೊತ್ತಿಲ್ಲ. ಯೇಸುವಿನ ಕರಗಳಿಗೆ ನಮ್ಮ ಹೃದಯವನ್ನು ಸಮರ್ಪಿಸೋಣ. ಯೇಸುವೇ, ಈ ದಿನ ನಮ್ಮ ಜೀವನದ ಪಯಣದ ಕೊನೆಯ ಕ್ಷಣವಾದರೆ ಸ್ವಾಮಿ, ನಾನು ಈ ಲೋಕದಲ್ಲಿ ಅರಿತು ಮಾಡಿದ ಪಾಪಗಳನ್ನ, ಅರಿಯದೆ ಮಾಡಿದ ಪಾಪಗಳನ್ನ ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ರಾಜ. ಹೌದು ಸ್ವಾಮಿ. ಹಾಗೆ ಈ ದಿನ ಎಷ್ಟೋ ಜನ ಸ್ವಾಮಿ ಯೇಸುವೇ ವೆಂಟಿಲೇಟರ್ ಅಲ್ಲಿ, ಐಸಿಯುಲ್ಲಿ, ಮರಣದ ಹೋರಾಟದಲ್ಲಿ, ಅಪಘಾತಗಳಲ್ಲಿ ಅಂಗವಿಕಲರಾಗಿ ಸ್ವಾಮಿ ತತ್ತರಿಸುತ್ತಾ ಇದ್ದಾರೆ. ಅವರೆಲ್ಲರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಸ್ವಾಮಿ, ನೀವೆಲ್ಲವೇ ಜೀವದಾಯಕರು, ಸೌಖ್ಯದಾಯಕರು, ರಕ್ಷಕರು. ಸ್ವಾಮಿ ಕರುಣಿಸಿರಿ ರಾಜ. ಸ್ವಾಮಿ, ಈ ದಿನದಲ್ಲಿ ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಯಾರೆಲ್ಲ ಈ ದಿನದಲ್ಲಿ ನಮ್ಮ ಬಳಿ ಪ್ರಾರ್ಥನಾ ಸಹಾಯ ಕೇಳಿದರು ಆ ಎಲ್ಲ ಮಕ್ಕಳು ನಿಮ್ಮ ಪೂಜ್ಯ ಪಾದಕ್ಕೆ ತರುತ್ತೇವೆ. ಯಾರೆಲ್ಲ ಈ ರಾತ್ರಿ ಆರಾಧನೆಯಲ್ಲಿ ತನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾರೋ ಅವರೆಲ್ಲರೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇವೆ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಸ್ವಾಮಿ, ಪ್ರತಿಯೊಬ್ಬರ ಜೀವನದ ಭಾವನೆಗಳನ್ನ, ಬಾಧೆಗಳನ್ನ ತೆಗೆದು ಹಾಕಿರಿ ಸ್ವಾಮಿ ದೇವ. ಪರಿಶುದ್ಧರಾಗಿರುವ ಪ್ರಭುವೇ, ಪರಮೋನ್ನತರಾಗಿರುವ ಪ್ರಭುವೇ, ಅನುಗ್ರಹಿಸಿ, ಅನುಗ್ರಹಿಸಿ, ಆಶೀರ್ವದಿಸಿರಿ ಸ್ವಾಮಿ. ಪ್ರಾರ್ಥನಾ ಸಹಾಯದಲ್ಲಿ ಭಿನ್ನಹಗಳನ್ನು ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತೇವೆ ಸ್ವಾಮಿ. ಅಂತ ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳನ್ನ, ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಯಲ್ಲಿ ಪಾಲುಗಾರರಾಗಿರುವಂತಹ ಎಲ್ಲ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ, ಎಲ್ಲ ವಿಧವಾದಂತಹ ಉದ್ದೇಶಗಳನ್ನ ಸ್ವಾಮಿ ನಿಮಗೆ ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಈ ಆರಾಧನೆಗಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ, ಈ ಕ್ಷಣಕ್ಕಾಗಿ ಸ್ತೋತ್ರ. ನಾಳೆಯೂ ನೀವು ನಮಗೆ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ಪ್ರಿಯರೆಲ್ಲರೂ ವಿಶ್ವಾಸದಿಂದ, ನಾವೆಲ್ಲರೂ ವಿಶ್ವಾಸದಿಂದ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನಿನ್ನ ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆಯ ಬ್ಲೆಸ್ಸಿಂಗ್ ಟೈಮ್ ಮಧ್ಯಸ್ಥಿಕೆಯಲ್ಲಿ, ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು,
ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೆ. ಆಮೇನ್, ಆಮೇನ್. ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೆಡಿನಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರೊಡನೆ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯದೇ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಪ್ರಾರ್ಥಿಸಿ. ಈ ಶುಶ್ರೂಷೆಗಾಗಿ ಪ್ರಾರ್ಥಿಸಿ. ಶುಶ್ರೂಷೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗಾಗಿ ಪ್ರಾರ್ಥಿಸಿ. ಎಲ್ಲ ಧ್ಯಾನಗಳಿಗಾಗಿ, ಧ್ಯಾನಾರ್ಥಿಗಳಿಗಾಗಿ ಪ್ರಾರ್ಥಿಸಿ. ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸಿ. ಎಲ್ಲ ವಿಚಾರಣೆಗಾಗಿ ಪ್ರಾರ್ಥಿಸಿ. ಪ್ರಿಯರೇ, ಈ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯ ಪ್ರಾರ್ಥನೆಯಲ್ಲಿ ಇಡೀ ವಿಶ್ವದ ಜನಾಂಗಕ್ಕಾಗಿ ಪ್ರಾರ್ಥಿಸಿ. ಯಾರೆಲ್ಲ ನಿಮ್ಮ ಮನಸ್ಸಿಗೆ ಬರುತ್ತಾರೆ, ಯಾವುದಕ್ಕಾಗಿ ಎಲ್ಲ ಪ್ರಾರ್ಥಿಸಬೇಕೆಂಬುದು ದೇವರ ಚಿತ್ತ ನಿಮ್ಮಲ್ಲಿ ಪ್ರಚೋದನೆಗೆ ಬರ್ತದೋ ಆ ಎಲ್ಲ ಕಾರ್ಯಗಳನ್ನ ಸಮರ್ಪಿಸಿ ಪ್ರಾರ್ಥಿಸಿ. ದೇವರ ಏರಾಳವಾದ ಆಶೀರ್ವಾದವನ್ನ ಪಡೆದುಕೊಳ್ಳಿರಿ. ಪುತ್ರರೊಡಗೂಡಿ ಅರಸೇ ಮನುತಾಯಿ, ಪುತ್ರರೊಡಗೂಡಿ ಅರಸೇ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭಕಾಮನೆಗಳು. ಗುಡ್ ನೈಟ್. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೋಸಾರಿಯೋ ಪಾಂಡವಪುರ. ಮೇ ಗಾಡ್ ಬ್ಲೆಸ್ ಯು.